ಈಗ ಇದನ್ನು ಕಲ್ಪಿಸಿಕೊ ಉದಯ್, ನೀನು ಮತ್ತು ನಿನ್ನ ಕುಟುಂಬವು ಹೊಸ ಸ್ಥಳಕ್ಕೆ ಹಾಗೂ ರೋಮಾಂಚಕ ರಸ್ತೆ ಪ್ರವಾಸಕ್ಕೆ ಸಿದ್ಧರಾಗುವಿರಿ. ನಕ್ಷೆ ಮತ್ತು ಮಾರ್ಗವು ನಿಮ್ಮ ಹತ್ತಿರ ಇದೆ. ಓ, ನಾನು ಅದನ್ನು ಚಿತ್ರಿಸಬಲ್ಲೆ. ನನ್ನ ಕುಟುಂಬದೊಂದಿಗೆ ರೋಡ್ ಟ್ರಿಪ್. ಆದರೆ ಟ್ವಿಸ್ಟ್ ಇಲ್ಲಿದೆ. ನಿಮಗೆ ತಿಳಿದಿರುವ ದಾರಿಯಲ್ಲಿ ಹೋಗುವಾಗ ಒಂದು ಮುಚ್ಚಿದ ರಸ್ತೆಯನ್ನು ಇದ್ದಕ್ಕಿದ್ದಂತೆ ನೋಡುತ್ತೀರಿ. ನಿಮ್ಮ ಮೂಲ ಪ್ಲಾನ್ ಈಗ ನೀವು ಅಂದುಕೊಂಡಂತೆ ನಡೆಯುವುದಿಲ್ಲ. ಓ, ಹಾಗಾದರೆ ನಾನು ಏನು ಮಾಡಬೇಕು ಮಾಯಾ? ಸರಿ. ನೀನು ಭೇಟಿ ನೀಡಲು ಬಯಸುವ ಸ್ಥಳಕ್ಕೆ ನಿನ್ನ ಪ್ರಯಾಣವನ್ನು ಮುಂದುವರಿಸಲು ನಿನ್ನ ಮಾರ್ಗಕ್ಕೆ ನೀನು ಬದಲಾವಣೆಯನ್ನು ಮಾಡಬೇಕಾಗಿದೆ. ಹೌದು, ನೀನು ಹೇಳಿದ್ದು ಸರಿ ಮಾಯಾ. ನಾನು ಕಂಪ್ಯೂಟರ್ ಸೂಚನೆಗಳನ್ನು ನೀಡಿದಾಗ ಇದು ಸಂಭವಿಸುತ್ತದೆ ಉದಯ್. ಕೆಲವು ತಪ್ಪುಗಳಿಂದ ನಮ್ಮ ಸೂಚನೆಗಳು ಕಾರ್ಯನಿರ್ವಹಿಸದಿದ್ದಾಗ ನಾವು ಅದನ್ನು ಬಗ್ ಎಂದು ಕರೆಯುತ್ತೇವೆ. ಅದರ ಬಗ್ಗೆ ಇನ್ನಷ್ಟು ಹೇಳು ಮಾಯಾ. ನಿನ್ನ ರೋಡ್ ಟ್ರಿಪ್ಗಾಗಿ ಪ್ಲಾನ್ ಅನ್ನು ಹೊಂದಿರುವಂತೆಯೇ ನಿನ್ನ ಸೂಚನೆಯು ಕಂಪ್ಯೂಟರ್ನಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಕುರಿತು ನೀನು ನಿರ್ಧರಿಸಬೇಕು. ಹಾಗೇ ಆಗಲಿ ಮಾಯಾ. ಆದರೆ ನೀನು ಕಂಪ್ಯೂಟರ್ಗೆ ನೀಡಿದ ಸೂಚನೆಯನ್ನು ಪರೀಕ್ಷಿಸಿದಾಗ ನೀನು ನಿರೀಕ್ಷಿಸಿದಂತೆ ಅದು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ನೀನು ಕಂಡುಕೊಳ್ಳುತ್ತೀಯ. ಆಗ ನೀನು ನಿನ್ನ ಪ್ರೋಗ್ರಾಮ್ ಅನ್ನು ಡಿಬಗ್ ಮಾಡಬೇಕಾಗಿದೆ. ಡಿಬಗ್ ಏನದು? ಒಳ್ಳೆಯ ಪ್ರಶ್ನೆ. ಡಿಬಗ್ ಮಾಡುವುದು ನಿಜ ಜೀವನದಲ್ಲಿ ನಿನ್ನ ಮಾರ್ಗವನ್ನು ಬದಲಾಯಿಸಿದಂತೆ ನಿನ್ನ ಕೋಡ್ನಲ್ಲಿ ನೀನು ತಪ್ಪುಗಳನ್ನು ಕಂಡುಕೊಂಡು ನಂತರ ನಿನ್ನ ಪ್ರೋಗ್ರಾಂ ಕಾರ್ಯನಿರ್ವಹಿಸಲು ನೀನು ಅದನ್ನು ಸರಿಪಡಿಸಬೇಕು.